2024ರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಧರ್ಮಪತ್ನಿ ಅಕ್ಷತಾರ್ ಅವರು ಅರ್ಕಲಗೂಡಿನಲ್ಲಿಂದು ಬಿರುಸಿನ ಮತಪ್ರಚಾರವನ್ನು ನಡೆಸಿದರು. ಏಪ್ರಿಲ್ 20ರ ಮುಂಜಾನೆ ಅರ್ಕಲಗೂಡಿಗೆ ಆಗಮಿಸಿದ ಅಕ್ಷತಾರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಪಟ್ಟಣದ ಸಂತೆಮಳ, ಅನಕರು ವೃತ್ತ, ವಕೀಲರ ಸಂಘ, ಕೋರ್ಟ್ ರಸ್ತೆ, ದೊಡ್ಡಮ್ಮ ದೇವಸ್ಥಾನ ವೃತ್ತ ಮತ್ತು ಹೊಳೆನರಸೀಪುರ ರಸ್ತೆಗಳಲ್ಲಿ ಸಾರ್ವಜನಿಕರಲ್ಲಿ ಕೈಮುಗಿದು ಮತಯಾಚನೆಯನ್ನ ಮಾಡಿ ಮಾತನಾಡಿದ ಅವರು, ನಮ್ಮ ಕುಟುಂಬದವರು ಎಂದಿನಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದು ಯಾವುದೇ ಜಯ ಸಿಗದೆ ತುಂಬಾ ಕುಗ್ಗಿ ಹೋಗಿರುತ್ತೇವೆ. ಈ ಸಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪತಿಯಾದ ಶ್ರೇಯಸ್ ಪಟೇಲ್ರನ್ನ ಜಯಶೀಲರನ್ನಾಗಿ ಮಾಡಿ ಸಾರ್ವಜನಿಕರ ಸೇವೆಗೆ ಅನುವು ಮಾಡಿಕೊಡಬೇಕೆಂದು ಕೇಳಿಕೊಂಡರು. ನಮಸ್ಕಾರಗಳು. ಶ್ರೇಯಸ್ ಪಟೇಲ್ ಅವರ ಧರ್ಮಪತ್ನಿ ನಾನು ಅಕ್ಷತಾ. ಅವ್ರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ನಾನು ಈಗ ಬಂದಿದ್ದೀನಿ. ಎಲ್ಲ ಜನರಲ್ಲಿ ಕೇಳ್ಕೊಳ್ಳೋದು ಒಂದೇ, 2-3 ಸತಿ ಬಾರಿ ಸೋತಿದ್ದೀವಿ ನಾವು. ಈ ಸತಿ ಆದರೂ ನಮ್ಮ ಕೈ ಹಿಡಿದು ಒಂದು ಅವಕಾಶ ಮಾಡಿಕೊಡಿ. ನಾವು ನಮ್ಮ ವೈಯಕ್ತಿಕಗೋಸ್ಕರ ಅಲ್ಲ ನಾವು ಇಲ್ಲಿ ಓಡಾಡ್ತಿರೋದು, ನಿಮ್ಮ ಜನಗಳಿಗೋಸ್ಕರ, ಜನಗಳ ಸೇವೆ ಮಾಡೋಕ್ಕಂತ ನಾವು ಜನಗಳ ಪರವಾಗಿ ನಿಂತಬೇಕು ಅಂತ ಓಡಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಅರ್ಕಲಗೂಡು ಜನಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮಗೊಂದು ಅವಕಾಶ ಕೊಡಿ. ಶ್ರೇಯಸ್ ಪಟೇಲ್ನ ಈ ಸತಿ ಬಹು ಮತಗಳಿಂದ ಗೆಲ್ಸ್ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ. ಧನ್ಯವಾದಗಳು. ಆಮೇಲೆ ಇಲ್ಲಿ ಎಲ್ಲ ಅರ್ಕಲಗೂಡು ಜನಗಳು ನಾವು ಕೇಳ್ಪಟ್ಟಂಗೆ ಎಲ್ಲರ ಪ್ರೀತಿ ವಿಶ್ವಾಸ ಶ್ರೇಯಸ್ ಪಟೇಲ್ ತುಂಬ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಜನಗಳು ಇನ್ನೂ ಸುಮಾರು ಜನಗಳಿಗೆ ಹೇಳ್ಕೊಂಡು ಒಂದು ಆಶೀರ್ವಾದ ಮಾಡಿ, ನಿಮ್ಮೆಲ್ಲ ಜನಗಳ ಆಶೀರ್ವಾದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಪ್ರಸನ್ನಕುಮಾರ್, ನಂದಕುಮಾರ್, ಶಫಿ, ವಿಜಯ್, ಸಿದ್ದರಾಮಯ್ಯ, ಜೋಮಿ ಸೇರಿದಂತೆ ಇತರರಿದ್ದರು.